ಸೆಂಟ್ರಲ್ ಜೈಲ್. ನಮ್ಮ ತಂದೆಯವರು ಕೂಡ 6 ತಿಂಗಳು ಜೈಲುವಾಸ. ಚಿಕ್ಕ ಗ್ರಾಮ, 30 ಮನೆಗಳಿರುವ ಗ್ರಾಮದಲ್ಲಿ 20 ಜನ ಎಲ್ಲ ವರ್ಗದ ಜನರು ಕೂಡ ಆ ದಿನ ಗಾಂಧೀಜಿಯವರ ಪ್ರೇರಣೆಯಿಂದ ಜೈಲುವಾಸ ಮಾಡಿದಂಥ ಕುಟುಂಬದಿಂದ ಬಂದಿದೆ. ನನಗೊಂದು ಅವಕಾಶ ಸಿಕ್ತು. ಕ್ವಿಟ್ ಇಂಡಿಯಾ ಮೂಮೆಂಟು ದಂಡಿ ಯಾತ್ರೆ ಮಾಡಿದರು ಮಹಾತ್ಮ ಗಾಂಧೀಜಿಯವರು. ಶಬರಮತಿ ಆಶ್ರಮದಿಂದ ದಂಡಿವರೆಗೂ ಕೂಡ 100 ಕಿಲೋಮೀಟರು ಪಾದಯಾತ್ರೆ ಮಾಡಿದಂಥ ಸ್ಥಳದಲ್ಲಿ ಅದಕ್ಕೆ ಪ್ಯಾರಲಲ್ ಆಗಿ ರಸ್ತೆಯನ್ನು ಮಾಡಬೇಕು ಅಂತ ದಿವಂಗತ ಅಹಮದ್ ಪಟೇಲ್ಜಿಯವರು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದು, ನಾನು ರೋಡ್ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಗಿದ್ದಾಗ ನನಗೊಂದು ಅವಕಾಶ ಮಾಡಿಕೊಟ್ಟು, ಅವಕಾಶದಲ್ಲಿ ನಾನು ಅದನ್ನು ಸರ್ವೆ ಮಾಡಿಸಿ ರಸ್ತೆ ಮಾಡೋದಕ್ಕೆ 80 ಕೋಟಿ ರೂಪಾಯಿ ಮಂಜೂರು ಮಾಡಿ ಅದಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಹೋದೆ. ಈ ಉಪ್ಪು ನಮ್ಮದು, ಇದಕ್ಕೆ ಟ್ಯಾಕ್ಸ್ ಕೊಡೋಕ್ಕಾಗೋದಿಲ್ಲ. ಯಾವಾಗ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ, ಟ್ಯಾಕ್ಸ್ ಕೊಡಬಾರದು ಅಂತ ಅದಕ್ಕೆ ಪ್ರೇರಣೆಯಿಂದಲೇ ಕ್ವಿಟ್ ಇಂಡಿಯಾ ಮೂಮೆಂಟು ಅಲ್ಲಿನೇ ಪ್ರಾರಂಭ ಆಗ್ತದೆ. ಅದರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಆ ಒಂದು ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ವಿಷಯದಲ್ಲಿ ಸ್ವಯಂ ಪ್ರೇರಿತರಾಗಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಆ ಒಂದು ಸಭೆಯಲ್ಲಿ ಆ ಸಭೆಯನ್ನು ನಿಲ್ಲಿಸಬೇಕು ಅಂತ ಆಗಿನ ಬ್ರಿಟಿಷ್ ಅಧೀನದಲ್ಲಿದ್ದ ಪೊಲೀಸ್ನವರು ಮಹಾತ್ಮ ಗಾಂಧಿ ಕಡೆ ಗುಂಡನ್ನು ಹಾರಿಸ್ತಾರೆ. ಸುಮಾರು 13 ವರ್ಷ 14 ವರ್ಷದ 2 ಬಾಲಕರು ಗಾಂಧಿ ಕಡೆ ಗುಂಡನ್ನು ಹಾರಿಸಿದ ನೋಡಿ ತಕ್ಷಣ ಅಡ್ಡ ಹೋಗ್ತಾರೆ. ಸ್ಪಾಟಲ್ಲಿ ಅವರು ಮೃತರಾಗ್ತಾರೆ. ಆ ಯಜಮಾನರು ವಯಸ್ಸಾದಂಥ ಅವರು ನನ್ನನ್ನು ಆ ಸ್ಮಾರಕಕ್ಕೆ ಕೂಡ ಕರ್ಕೊಂಡು ಹೋಗಿದ್ದರು. ಅದನ್ನು ಅವರು ಹೇಳುವಾಗ ನನಗೆ ಹೀಗೆ ಹೇಳಿದರು, ಜಗತ್ತಿನಲ್ಲಿ ಶಾಂತಿ, ಸಮತೆ, ಸಮಾನತೆ, ಮಾನವತಾವಾದವನ್ನು ಮಾಡಿದಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ಸರ್ವಸ್ವವನ್ನು ಬಿಟ್ಟು ತ್ಯಾಗ ಮಾಡಿದ್ದಾರೆ. ತನಗೆ ತಾನೇ ಬಲಿಯಾಗಿದ್ದಾರೆ. ಇವರು ಇಡೀ ಜಗತ್ತಿಗೆ ತಿಳಿಸಬೇಕು, ಇಲ್ಲಿ ಇವರ ಹೆಸರಲ್ಲಿ ಒಂದು ದೊಡ್ಡ ಸ್ಮಾರಕವನ್ನು ಮಾಡಬೇಕು ಅಂತ ಒಂದೇ ಒಂದು ಕೇಳಿದ್ದವರು, ಏನು ಕೇಳಿಲ್ಲ. ಅವರಿಗೆ ಸನ್ಮಾನವನ್ನು ಮಾಡಿದೆ. ಆ ಮಾತುಗಳನ್ನು ಕೇಳಿಕೊಂಡೆ. ಮತ್ತು ಅಹಮದ್ ಪಟೇಲ್ ಅವ್ರಿಗೆ ಬಂದು ನಾನು ವಿಷಯವನ್ನು ತಿಳಿಸಿದೆ, ಸೋನಿಯಾ ಗಾಂಧಿಯವರಿಗೂ ತಿಳಿಸಿದೆ. ಆ ಸಂದರ್ಭ ಆ ವ್ಯವಸ್ಥೆ ಮತ್ತು ಅವರು ಯಜಮಾನರು ಹೇಳಿದ್ದು ಕೇಳಿದಾಗ ಯಾರಿಗಾದರೂ ಕೂಡ ಮನಸ್ಸಿಗೆ ಪ್ರೇರಣೆ ಆಗ್ತದೆ. ಆ ಪ್ರೇರಣೆಯಿಂದ, ಉಪ್ಪಿನ ಸತ್ಯಾಗ್ರಹದ ಪ್ರೇರಣೆಯಿಂದ ಇಡೀ ರಾಜ್ಯದಲ್ಲಿ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಒಂದು ಶಕ್ತಿ ಬಂತು. ಅದರ ಮುಖಾಂತರ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋದಕ್ಕೆ ಬಹಳ ಅರ್ಥಪೂರ್ಣವಾದಂಥ ವಿಷಯಗಳನ್ನು ಸನ್ಮಾನ್ಯ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, BJPಯವರನ್ನು ಯಾವ ರೀತಿ ಈ ಅಕ್ರಮವಾಗಿ ಮಾಡೋ ಕೆಲಸಗಳನ್ನು ತಡಿಬೇಕನ್ನೋದರಲ್ಲಿ ನಾವಿವತ್ತು ಸ್ವಯಂ ಪ್ರೇರಿತರಾಗಿ ಬೂತ್ ಮಟ್ಟದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಎಚ್ಚರಿಕೆಯನ್ನು ಕೊಡಬೇಕು. ನಿನ್ನೆ ರಾಹುಲ್ ಗಾಂಧಿಯವರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದರು. ನಾನು ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನೆಂದರೆ, ಯಾವ ರೀತಿ ಬೂತಲ್ಲಿ ಓಟನ್ನು ಕರೀತಾರೆ, ಇದಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು. ಕೇವಲ 10-15 ದಿನದಲ್ಲಿ ನಾವು ಎಲೆಕ್ಷನ್ನು ಗಲಾಟೆಯಲ್ಲಿರ್ತೀವಿ, ಅವರು ಆಪರೇಷನ್ ಮಾಡಿ ಓಟನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಟೀಮ್ ಇರಬೇಕು. ಈ ಓಟನ್ನು ಕಾದುಕೊಳ್ಳೋದಕ್ಕೆ ಒಂದು ಬೂತ್ ಲೆವೆಲಲ್ಲಿ ಏನಿದೆ ಮೆಂಟಲ್ ಆರ್ಗನೈಸೇಷನ್ಸ್ ಇದ್ದಾರೆ, ಮೇನ್ ಕಾಂಗ್ರೆಸ್ ಕಮಿಟಿ ಜೊತೆಗೆ ಆ ಬೂತ್ಗಳನ್ನು ಕಾಯುವಂಥವರು 10ರಿಂದ 15 ಜನರು ಎಕ್ಸ್ಕ್ಲೂಸಿವ್ ಆಗಿ ತಹಶೀಲ್ದಾರ್ ಸಂಪರ್ಕದಲ್ಲಿ ಇರಬೇಕು. ಆಡ್ ಮಾಡೋದು ಯಾವುದು, ಡಿಲೀಟ್ ಮಾಡೋದು ಯಾವುದು, ಯಾವ ಸಂದರ್ಭದಲ್ಲಿ ಅದನ್ನು ಆಪರೇಷನ್ ಮಾಡ್ತಾರೆ ಅದನ್ನು ಕಾತ್ಕೊಳ್ಳೋದಕ್ಕೆ ಒಂದು ಕಾವಲು ಸಮಿತಿಯಂತೆ ಮಾಡಿ ಇದನ್ನು ಕಾಪಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ರಾಜ್ಯದಲ್ಲಿ 16 ಸೀಟನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಮಾನ್ಯ ರಾಹುಲ್ ಗಾಂಧಿಯವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಬರುವಂಥ
ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಆಗ್ಬೋದು, ಅಸೆಂಬ್ಲಿ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಎಲ್ಲಕ್ಕೂ ಕೂಡ ಮಹಾನಗರ ಪಾಲಿಕೆ ಮತ್ತು ಈಗಾಗಲೇ ಬರುವಂಥ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ಜಾಸ್ತಿ ಅಂಥವು ನಡೆಯೋಕ್ಕೆ ಅವಕಾಶಗಳಿರ್ತವೆ. ಇದನ್ನು ಕಾತ್ಕೊಂಡಾಗ ಮಾತ್ರ ಕಾಂಗ್ರೆಸ್ ಉಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಏನು ಗಾಂಧೀಜಿಯವರ ನೇತೃತ್ವದಲ್ಲಿ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಎಲ್ಲರೂ ಸೇರಿ ಈ ದೇಶಕ್ಕೆ ಜೈಲು ವಾಸವನ್ನು ಮಾಡಿ ವರ್ಷಾನುಗಟ್ಟಲೆ ಈ ಬಂದಿರುವ ಸ್ವತಂತ್ರವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಅವರು ಪಣ ತೊಟ್ಟು ಇದನ್ನು ಉಳಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಈ ರಾಜ್ಯದಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕು. ಇವತ್ತು ಸಭೆ ಸಮಾರಂಭಗಳು ನಡೀಬೇಕು. ಬೂತ್ ಮಟ್ಟದಿಂದ ಹೋರಾಟಕ್ಕೆ ತಯಾರಾಗಬೇಕು. ಅದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದಿದೆ. ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಹೊಸ ಒಂದು ವಾತಾವರಣ ನಿರ್ಮಾಣ ಮಾಡಿ ಈ ದೇಶವನ್ನು, ಈ ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮುಂದಾಗಬೇಕಾಗ್ತದೆ. ಇದಕ್ಕೆ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಒಂದು ಹೊಸ ರೂಪರೇಖೆಗಳನ್ನು ಮಾಡಿ ಈ ಕಾವಲು ಸಮಿತಿ ಅಂತ ಮಾಡೋದ್ರ ಮುಖಾಂತರ ಈ ದೇಶವನ್ನು ಉಳಿಸೋ ಕೆಲಸ ಮಾಡಬೇಕಾಗ್ತದೆ. ಕೇವಲ ಮತಗಟ್ಟೆಗಳೆಲ್ಲ ಈ ದೇಶವನ್ನೇ ಕೂಡ ಉಳಿಸುವಂಥ ಪರಿಸ್ಥಿತಿ ನಮಗೆ ಇವತ್ತು ಮತ್ತೆ ಅಂಥ ಸಂದರ್ಭ BJPಯಿಂದ ಉದ್ಭವ ಆಗಿದೆ. ಅದರಿಂದ ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು ಇವರೆಲ್ಲ ಕೂಡ ಗಾಂಧೀಜಿಯವರಿಗೆ ಕೈ ಜೋಡಿಸಿ ಜೈಲು ವಾಸ ಮಾಡಿ ಪ್ರಾಣ ಬಲಿದಾನವಾಗಿ ಇದಕ್ಕೆ ಸ್ವಾತಂತ್ರ್ಯ ಕೊಡಿಸಿದರೆ ಅದನ್ನು ಉಳಿಸ್ಕೊಳ್ಳೋ ಕೆಲಸಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹುತಾತ್ಮರಾದ ಎಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಸೆಂಟ್ರಲ್ ಜೈಲ್ ನಮ್ಮ ತಂದೆಯವರು ಕೂಡ 6 ತಿಂಗಳು ಜೈಲುವಾಸ. ಚಿಕ್ಕ ಗ್ರಾಮ, 30 ಮನೆಗಳಿರುವ ಗ್ರಾಮದಲ್ಲಿ 20 ಜನ ಎಲ್ಲ ವರ್ಗದ ಜನರು ಕೂಡ ಆ ದಿನ ಗಾಂಧೀಜಿಯವರ ಪ್ರೇರಣೆಯಿಂದ ಜೈಲುವಾಸ ಮಾಡಿದಂಥ ಕುಟುಂಬದಿಂದ ಬಂದಿದೆ. ನನಗೊಂದು ಅವಕಾಶ ಸಿಕ್ತು. ಕ್ವಿಟ್ ಇಂಡಿಯಾ ಮೂಮೆಂಟು ದಂಡಿ ಯಾತ್ರೆ ಮಾಡಿದರು ಮಹಾತ್ಮ ಗಾಂಧೀಜಿಯವರು. ಶಬರಮತಿ ಆಶ್ರಮದಿಂದ ದಂಡಿವರೆಗೂ ಕೂಡ 100 ಕಿಲೋಮೀಟರು ಪಾದಯಾತ್ರೆ ಮಾಡಿದಂಥ ಸ್ಥಳದಲ್ಲಿ ಅದಕ್ಕೆ ಪ್ಯಾರಲಲ್ ಆಗಿ ರಸ್ತೆಯನ್ನು ಮಾಡಬೇಕು ಅಂತ ದಿವಂಗತ ಅಹಮದ್ ಪಟೇಲ್ಜಿಯವರು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದು, ನಾನು ರೋಡ್ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಗಿದ್ದಾಗ ನನಗೊಂದು ಅವಕಾಶ ಮಾಡಿಕೊಟ್ಟು, ಅವಕಾಶದಲ್ಲಿ ನಾನು ಅದನ್ನು ಸರ್ವೆ ಮಾಡಿಸಿ ರಸ್ತೆ ಮಾಡೋದಕ್ಕೆ 80 ಕೋಟಿ ರೂಪಾಯಿ ಮಂಜೂರು ಮಾಡಿ ಅದಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಹೋದೆ. ಈ ಉಪ್ಪು ನಮ್ಮದು, ಇದಕ್ಕೆ ಟ್ಯಾಕ್ಸ್ ಕೊಡೋಕ್ಕಾಗೋದಿಲ್ಲ. ಯಾವಾಗ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಟ್ಯಾಕ್ಸ್ ಕೊಡಬಾರ್ದು ಅಂತ ಅದಕ್ಕೆ ಪ್ರೇರಣೆಯಿಂದಲೇ ಕ್ವಿಟ್ ಇಂಡಿಯಾ ಮೂಮೆಂಟು ಅಲ್ಲಿನೇ ಪ್ರಾರಂಭ ಆಗ್ತದೆ. ಅದರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಆ ಒಂದು ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ವಿಷಯದಲ್ಲಿ ಸ್ವಯಂ ಪ್ರೇರಿತರಾಗಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಆ ಒಂದು ಸಭೆಯಲ್ಲಿ ಆ ಸಭೆಯನ್ನು ನಿಲ್ಲಿಸಬೇಕು ಅಂತ ಆಗಿನ ಬ್ರಿಟಿಷ್ ಅಧೀನದಲ್ಲಿದ್ದ ಪೊಲೀಸ್ನವರು ಮಹಾತ್ಮ ಗಾಂಧಿ ಕಡೆ ಗುಂಡನ್ನು ಹಾರಿಸ್ತಾರೆ. ಸುಮಾರು 13 ವರ್ಷ 14 ವರ್ಷದ 2 ಬಾಲಕರು ಗಾಂಧಿ ಕಡೆ ಗುಂಡನ್ನು ಹಾರಿಸಿದ ನೋಡಿ ತಕ್ಷಣ ಅಡ್ಡ ಹೋಗ್ತಾರೆ. ಸ್ಪಾಟಲ್ಲಿ ಅವರು ಮೃತರಾಗ್ತಾರೆ. ಆ ಯಜಮಾನರು ವಯಸ್ಸಾದಂಥ ಅವರು ನನ್ನನ್ನು ಆ ಸ್ಮಾರಕಕ್ಕೆ ಕೂಡ ಕರ್ಕೊಂಡು ಹೋಗಿದ್ರು. ಅದನ್ನು ಅವರು ಹೇಳುವಾಗ ನನಗೆ ಹೀಗೆ ಹೇಳಿದರು, ಜಗತ್ತಿನಲ್ಲಿ ಶಾಂತಿ, ಸಮತೆ, ಸಮಾನತೆ, ಮಾನವತಾವಾದವನ್ನು ಮಾಡಿದಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ಸರ್ವಸ್ವವನ್ನು ಬಿಟ್ಟು ತ್ಯಾಗ ಮಾಡಿದ್ದಾರೆ. ತನಗೆ ತಾನೇ ಬಲಿಯಾಗಿದ್ದಾರೆ. ಇವರು ಇಡೀ ಜಗತ್ತಿಗೆ ತಿಳಿಸಬೇಕು, ಇಲ್ಲಿ ಇವರ ಹೆಸರಲ್ಲಿ ಒಂದು ದೊಡ್ಡ ಸ್ಮಾರಕವನ್ನು ಮಾಡಬೇಕು ಅಂತ ಒಂದೇ ಒಂದು ಕೇಳಿದ್ದವರು, ಏನು ಕೇಳಿಲ್ಲ. ಅವರಿಗೆ ಸನ್ಮಾನವನ್ನು ಮಾಡಿದೆ. ಆ ಮಾತುಗಳನ್ನು ಕೇಳಿಕೊಂಡೆ.
ಮತ್ತು ಅಹಮದ್ ಪಟೇಲ್ ಅವ್ರಿಗೆ ಬಂದು ನಾನು ವಿಷಯವನ್ನು ತಿಳಿಸಿದೆ, ಸೋನಿಯಾ ಗಾಂಧಿಯವರಿಗೂ ತಿಳಿಸಿದೆ. ಆ ಸಂದರ್ಭ ಆ ವ್ಯವಸ್ಥೆ ಮತ್ತು ಅವರು ಯಜಮಾನರು ಕೇಳಿದಾಗ ಯಾರಿಗಾದರೂ ಕೂಡ ಮನಸ್ಸಿಗೆ ಪ್ರೇರಣೆ ಆಗ್ತದೆ. ಆ ಪ್ರೇರಣೆಯಿಂದ ಉಪ್ಪಿನ ಸತ್ಯಾಗ್ರಹದ ಪ್ರೇರಣೆಯಿಂದ ಇಡೀ ರಾಜ್ಯದಲ್ಲಿ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಒಂದು ಶಕ್ತಿ ಬಂತು. ಅದರ ಮುಖಾಂತರ ಭಾರತವನ್ನು ಬಿಟ್ಟು ತೊಲಗಿ ಅನ್ನೋದಕ್ಕೆ ಬಹಳ ಅರ್ಥಪೂರ್ಣವಾದಂಥ ವಿಷಯಗಳನ್ನು ಸನ್ಮಾನ್ಯ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, BJPಯವರನ್ನು ಯಾವ ರೀತಿ ಈ ಅಕ್ರಮವಾಗಿ ಮಾಡೋ ಕೆಲಸಗಳನ್ನು ತಡಿಬೇಕೆನ್ನೋದರಲ್ಲಿ ನಾವಿವತ್ತು ಸ್ವಯಂ ಪ್ರೇರಿತರಾಗಿ ಬೂತ್ ಮಟ್ಟದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಹಳ ಎಚ್ಚರಿಕೆಯನ್ನು ಕೊಡಬೇಕು. ನಿನ್ನೆ ರಾಹುಲ್ ಗಾಂಧಿಯವರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದರು. ನಾನು ಅಧ್ಯಕ್ಷರಿಗೆ, ಕಾರ್ಯಾಧ್ಯಕ್ಷರಿಗೆ ಮನವಿ ಮಾಡೋದೇನೆಂದರೆ, ಯಾವ ರೀತಿ ಬೂತಲ್ಲಿ ಓಟನ್ನು ಕರೀತಾರೆ, ಇದಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು. ಕೇವಲ 10-15 ದಿನದಲ್ಲಿ ನಾವು ಎಲೆಕ್ಷನ್ ಗಲಾಟೆಯಲ್ಲಿರ್ತೀವಿ, ಅವ್ರು ಆಪರೇಷನ್ ಮಾಡಿ ಓಟನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಒಂದು ಟೀಮ್ ಇರಬೇಕು. ಈ ಓಟನ್ನು ಕಾದುಕೊಳ್ಳೋದಕ್ಕೆ ಒಂದು ಬೂತ್ ಲೆವೆಲಲ್ಲಿ ಏನಿದೆ ಮೆಂಟಲ್ ಆರ್ಗನೈಸೇಷನ್ಸ್ ಇದ್ದಾರೆ, ಮೇನ್ ಕಾಂಗ್ರೆಸ್ ಕಮಿಟಿ ಜೊತೆಗೆ ಆ ಬೂತ್ಗಳನ್ನು ಕಾಯುವಂಥವರು 10-15 ಜನರು ಎಕ್ಸ್ಕ್ಲೂಸಿವ್ ಆಗಿ ತಹಶೀಲ್ದಾರ್ ಸಂಪರ್ಕದಲ್ಲಿ ಇರಬೇಕು. ಆಡ್ ಮಾಡೋದು ಯಾವುದು, ಡಿಲೀಟ್ ಮಾಡೋದು ಯಾವುದು, ಯಾವ ಸಂದರ್ಭದಲ್ಲಿ ಅದನ್ನು ಆಪರೇಷನ್ ಮಾಡ್ತಾರೆ ಅದನ್ನು ಕಾತ್ಕೊಳ್ಳೋದಕ್ಕೆ ಒಂದು ಕಾವಲು ಸಮಿತಿಯಂತೆ ಮಾಡಿ ಇದನ್ನು ಕಾಪಾಡಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ಈ ರಾಜ್ಯದಲ್ಲಿ 16 ಸೀಟನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಮಾನ್ಯ ರಾಹುಲ್ ಗಾಂಧಿಯವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಬರುವಂಥ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಆಗ್ಬೋದು, ಅಸೆಂಬ್ಲಿ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ಎಲ್ಲಕ್ಕೂ ಕೂಡ ಮಹಾನಗರ ಪಾಲಿಕೆ ಮತ್ತು ಈಗಾಗಲೇ ಬರುವಂಥ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ಜಾಸ್ತಿ ಅಂಥವು ನಡೆಯೋಕ್ಕೆ ಅವಕಾಶಗಳಿರ್ತವೆ. ಇದನ್ನು ಕಾತ್ಕೊಂಡಾಗ ಮಾತ್ರ ಕಾಂಗ್ರೆಸ್ ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಏನು ಗಾಂಧೀಜಿಯವರ ನೇತೃತ್ವದಲ್ಲಿ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಎಲ್ಲರೂ ಸೇರಿ ಈ ದೇಶಕ್ಕೆ ಜೈಲು ವಾಸವನ್ನು ಮಾಡಿ ವರ್ಷಾನುಗಟ್ಟಲೆ ಈ ಬಂದಿರುವ ಸ್ವತಂತ್ರವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಅವರು ಪಣ ತೊಟ್ಟು ಇದನ್ನು ಉಳಿಸಿಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಈ ರಾಜ್ಯದಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕು. ಇವತ್ತು ಸಭೆ ಸಮಾರಂಭಗಳು ನಡೀಬೇಕು. ಬೂತ್ ಮಟ್ಟದಿಂದ ಹೋರಾಟಕ್ಕೆ ತಯಾರಾಗಬೇಕು. ಅದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ GC ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದಿದೆ. ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಹೊಸ ಒಂದು ವಾತಾವರಣ ನಿರ್ಮಾಣ ಮಾಡಿ ಈ ದೇಶವನ್ನು, ಈ ಜಾತ್ಯತೀತ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮುಂದಾಗಬೇಕಾಗ್ತದೆ. ಇದಕ್ಕೆ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಒಂದು ಹೊಸ ರೂಪರೇಖೆಗಳನ್ನು ಮಾಡಿ ಈ ಕಾವಲು ಸಮಿತಿ ಅಂತ ಮಾಡೋದ್ರ ಮುಖಾಂತರ ಈ ದೇಶವನ್ನು ಉಳಿಸೋ ಕೆಲಸ ಮಾಡಬೇಕಾಗ್ತದೆ. ಕೇವಲ ಮತಗಟ್ಟೆಗಳೆಲ್ಲ ಈ ದೇಶವನ್ನೇ ಕೂಡ ಉಳಿಸುವಂಥ ಪರಿಸ್ಥಿತಿ ನಮಗೆ ಇವತ್ತು ಮತ್ತೆ ಅಂಥ ಸಂದರ್ಭ BJPಯಿಂದ ಉದ್ಭವ ಆಗಿದೆ. ಅದರಿಂದ ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು ಇವರೆಲ್ಲ ಕೂಡ ಗಾಂಧೀಜಿಯವರಿಗೆ ಕೈ ಜೋಡಿಸಿ ಜೈಲು ವಾಸ ಮಾಡಿ ಪ್ರಾಣ ಬಲಿದಾನವಾಗಿ ಇದಕ್ಕೆ ಸ್ವಾತಂತ್ರ್ಯ ಕೊಡಿಸಿದರೆ ಅದನ್ನು ಉಳಿಸ್ಕೊಳ್ಳೋ ಕೆಲಸಕ್ಕೆ ನಾವೆಲ್ಲ ಸನ್ನದ್ಧರಾಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹುತಾತ್ಮರಾದ ಎಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ನಾನು ಮಾತಿಗೆ ವಿರಾಮ ಕೊಡ್ತೇನೆ.